ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯನ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಯೂಟ್ಯೂಬ್ ಇರೋರಿಗೆಲ್ಲ ಒಂದು ನೋಟಿಫಿಕೇಷನ್ ಬಂದಿದೆ ನಿನ್ನೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮ್ಮ ಒಂದು ಚಾನಲ್ನ ಯೂಸ್ ಮಾಡ್ಕೋಬೇಕು ಅಂತ ಇದೆ. ಮೀನ್ಸ್ ಅದು ಎ ಜನ್ರೇಟ್ ಮಾಡುವಂಥ ಕೆಲವೊಂದು ಕಂಪ್ನೀಸ್ ಏನಿದೆ ಅದು ನಿಮ್ಮ ಒಂದು ವೀಡಿಯೋಸ್ಗಳನ್ನ ನಿಮ್ಮ ಚಾನಲ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಇದೆ. ಸೊ ನೀವು ಅದಕ್ಕೆ ಪರ್ಮಿಷನ್ ಕೊಡ್ತೀರಾ ಏನು ಅನ್ನೋದಕ್ಕೋಸ್ಕರ ನಿಮಗೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಇಲ್ಲ ನಾನು ತೋರಿಸ್ತೀನಿ ಅದನ್ನು. ಸೊ ಎಲ್ಲರ ಯೂಟ್ಯೂಬ್ ಚಾನಲ್ನಲ್ಲೂ ಸ್ಟುಡಿಯೋ ಓಪನ್ ಮಾಡ್ತಿದ್ದಾಗೆ ಒಂದು 2 ಡೇಸ್ ಬ್ಯಾಕ್ ಅನಿಸುತ್ತೆ ಎಲ್ಲರಿಗೂ ಅದು ಮೆಸೇಜ್ ಬರ್ತಾಯಿತ್ತು. ಸೊ ಈ ಒಂದು ಮೆಸೇಜ್ ನಿಮಗೆ ನಿಮ್ಮ ಒಂದು ಗೂಗಲ್ ಕ್ರೋಮ್ನಲ್ಲಿ ನೀವು ಇಲ್ಲಿ ಡಿಸ್ಮಿಸ್ ಕೊಟ್ಟಿದ್ರು ಅಕಸ್ಮಾತ್ ಇವಾಗ ಗೂಗಲ್ ಕ್ರೋಮ್ನಲ್ಲಿ ನಿಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಸೊ ಎಲ್ಲಿ ಸಿಗುತ್ತೆ, ಏನು ಅದು ಹೇಗೆ ನಾವು ಅದನ್ನು ನೀವು ಅಕಸ್ಮಾತ್ ಅದಕ್ಕೆ ಓಕೆ ಕೊಡೋದಾದರೆ ಏನು ಮಾಡಬೇಕು ಸೆಟ್ಟಿಂಗ್ಸ್ನಲ್ಲಿ, ಅಕಸ್ಮಾತ್ ಬೇಡ ಅನ್ನೋದಾದರೆ ಏನಕ್ಕೆ ಬೇಡ, ಪ್ರತಿಯೊಂದು ಕೂಡ ನನಗೆ ಪರ್ಸ್ನಲ್ ರೀಸನ್, ನನ್ನ ಪರ್ಸ್ನಲ್ ಒಪಿನಿಯನ್, ಅದನ್ನು ಓಕೆ ಮಾಡ್ಕೊಳ್ಬೇಕಾ ಅಥವಾ ಡಿಸ್ಮಿಸ್ ಕೊಡಬೇಕಾ ಅಥವಾ ಅದನ್ನು ಹೋಲ್ಡಲ್ಲಿ ಇಡಬೇಕಾ, ಇದೆಲ್ಲದನ್ನು ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಸುಮ್ಮನೆ ಕೆಲವರೆಲ್ಲ ನಾನು ಕೊಟ್ಬಿಟ್ಟಿದ್ದೀನಿ ನೀವು ಕೊಟ್ಬಿಡಿ, ನೀವು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾರೆ ಕೆಲವರು. ಬಟ್ ಎಲ್ಲರ ಮಾತು ನಂಬಿ ನೀವು ನಿಮ್ಮ ಒಪಿನಿಯನ್ನ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜೊತೆಯಲ್ಲಿ ಇವತ್ತಿನ ಒಂದು ವಿಡಿಯೋ ಫಸ್ಟ್ ನೀಟಾಗಿ ನೋಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಇದು ಪರ್ಮಿಷನ್ ಕೊಡಬೇಕಿತ್ತಾ ಬೇಡವಾ, ಕೊಡಬೇಕಾ ಬೇಡವಾ, ಪ್ರತಿಯೊಂದು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ನಾನು ಹೇಳಿದಾಗೆ ಫಸ್ಟು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನಿಮಗೆ ಅಲ್ಲಿ ಬಿಟ್ಟರೆ ನೆಕ್ಸ್ಟು ನಮ್ಮ YT ಏನು ಕ್ರೋಮ್ನಲ್ಲಿ ನಾವು ನಮ್ಮ ಚಾನಲ್ನ ಓಪನ್ ಮಾಡ್ತೀವಿ, ಅಲ್ಲಿ ಸಿಗುತ್ತೆ. ಅಲ್ಲಿ ನಮ್ಮ ಚಾನಲಲ್ಲಿ ಎಲ್ಲಿ ನಾವು ಮತ್ತೆ ಆ ಮೆಸೇಜ್ನ ಹುಡುಕ್ಬೋದು ಅನ್ನೋದು ಪ್ರತಿಯೊಂದು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಹಾಗೆ ನೀವು ಅಕಸ್ಮಾತ್ ಅದಕ್ಕೆ ಓಕೆ ಕೊಡೋದಾದರೆ ಏನೇನೆಲ್ಲ ಪ್ರೊಸೀಜರ್ ಇದೆ ಅದನ್ನು ಫಸ್ಟ್ ತೋರಿಸ್ತೀನಿ. ಅದಾದಮೇಲೆ ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಕೊಡಬೇಕೋ ಬೇಡವೋ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಕೊನೆ ತನಕ ವೀಡಿಯೋ ನೋಡಿ. ಮತ್ತೆ ಅದೆಲ್ಲ ಪೂರ್ತಿ ತೋರಿಸಾದ್ಮೇಲೆ ಅದನ್ನೆಲ್ಲ ಹೇಗೆ ಓಕೆ ಕೊಡೋದೆಲ್ಲ ತೋರಿಸಾದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ನಾವು ಕ್ರೋಮ್ನಲ್ಲಿ ನಿಮಗೆ ನಾರ್ಮಲಾಗಿ ನಿಮಗೆ ಇದರಲ್ಲೂ ಕೂಡ ಮೆಸೇಜ್ ಬಂದಿರುತ್ತೆ YT ಸ್ಟುಡಿಯೋಲಿ. ಬಟ್ ಕ್ರೋಮ್ನಲ್ಲಿ ಓಪನ್ ಮಾಡಿದ್ರು ಕೂಡ ಅಲ್ಲೂ ನಿಮಗೆ ಮೇಲ್ಗಡೆ ನೋಡಿ ತೋರಿಸ್ತಾ ಇದೆ. ಡಿಸ್ಮಿಸ್ ಕೊಟ್ಟರೆ ಅದು ಮೆಸೇಜ್ ಹೋಗುತ್ತೆ, ಅಥವಾ ಲರ್ನ್ ಮೋರ್ ಅಂತ ಕೊಟ್ಟರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ಬಟ್ ಇವಾಗ ನಾವು ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಹೋದರೆ ನಿಮಗೆ ಚಾನಲ್ಗೆ ಹೋಗಬೇಕು. ಸೊ ಚಾನಲಲ್ಲಿ ನಿಮಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದರೆ ನಿಮಗೆ ಕೆಳಗಡೆ ಆ ನೋಟಿಫಿಕೇಶನ್ ಬಂದಿದೆ ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ. ಸೊ ಅದರಲ್ಲಿ ಇದೆಲ್ಲ ನೀವೇನು ಡೀಟೇಲ್ಸ್ ಇದೆ ಅದನ್ನಷ್ಟು ಓದ್ಬಿಟ್ಟು ಐ ಅಗ್ರೀಡ್ ಅಂತ ಕೊಟ್ಟರೆ ಕೆಳಗಡೆ ನಿಮಗೆ ಆಪ್ಷನ್ ಕೊಡುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಮೀನ್ಸ್ ಯಾವ್ಯಾವ ಥರ್ಡ್ ಪಾರ್ಟಿ ಅಂದರೆ ಯಾವ್ಯಾವ ಕಂಪ್ನಿಗಳು ನಮ್ಮ ಒಂದು ಯೂಟ್ಯೂಬ್ನ ಯೂಸ್ ಮಾಡಬೇಕು, ಜನ್ರೇಟೆಡ್ ಇದರಿಂದ ನಮ್ಮನ್ನು ಯೂಸ್ ಮಾಡ್ಕೋಬೇಕು ನಮ್ಮ ಒಂದು ವೀಡಿಯೋಗಳನ್ನ ಅಂತ ಕೆಳಗಡೆ ತೋರಿಸಿರುತ್ತೆ. ಅಮೆಝಾನ್ ಇದೆ, ಅದರಲ್ಲಿ ಆ್ಯಪಲ್ ಇದೆ, ಆ್ಯಡೋಬ್ ಇದೆ, ಇನ್ನು ಬೇಕಾದಷ್ಟು ವೆಬ್ಸೈಟ್ಸ್ಗಳಿದೆ. ಎಲ್ಲ ಒಳ್ಳೊಳ್ಳೆ ಕಂಪ್ನಿಗಳಿದೆ, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನೀಸೇ ಇರೋದು. ಬಟ್ ನಮ್ಮ ಒಂದು ವಿಡಿಯೋ ಸೆಲೆಕ್ಟ್ ಮಾಡಬೇಕಾ ಬೇಡವಾ, ಕೊಡಬೇಕಾ ಬೇಡವಾ ನಿಮ್ಮ ಕೈಲಿರುತ್ತೆ. ಸೊ ಇದರಲ್ಲಿ ನಾವೊಂದು ನಿಮಗೆ ಬೇಕು ಅಂದರೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ್ಯಾವ ಕಂಪ್ನಿಗೆ ಕೊಡ್ಬೋದು ಅಂತ. ನೀವು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೇವ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಕೊಟ್ಟರೆ ಸೇವ್ ಆಗುತ್ತೆ. ಅಥವಾ ಬ್ಯಾಕ್ ಬಂದರೆ ನಿಮಗೆ ಡಿಸ್ಕಾರ್ಡ್ ಚೇಂಜಸ್ ಅಂತ ಕೇಳುತ್ತೆ. ನಿಮಗೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನೋದು ನಿಮ್ಮ ಕೈಲಿರುತ್ತೆ. ಸೊ ನೋಡ್ಕೊಂಬಂದ್ರಲ್ಲ. ಸೊ ಓಕೆ ಕೊಡೋದು ಹೇಗೆ, ನಾವೇನೇನೆಲ್ಲ ಸೆಲೆಕ್ಟ್ ಮಾಡಬೇಕು, ಯಾವ್ಯಾವ ಕಂಪನೀಸ್ ಇದೆ, ಜನ್ರೇಟ್ ಮಾಡ್ತಿರುವಂಥ ಯಾವ್ಯಾವುದು ಪ್ರೋಗ್ರಾಮ್, ಏನಿಲ್ಲ. ಇದು ಏನು ಮಾಡುತ್ತೆ ಅಂತ ಅಂದರೆ, ಇವಾಗ ಒಂದು ನಿಮಗೆ ಆ್ಯಪಲ್ ಫೋನ್ ಇರ್ಬೋದು, ಅಥವಾ ಆ್ಯಪಲ್ ಕಂಪ್ನಿಯಿಂದ ಇರ್ಬೋದು, ಬೇರೆ ಬೇರೆ ಕಂಪ್ನಿ ಇರ್ಬೋದು, ಅಮೆಝಾನ್ ಇರ್ಬೋದು. ಸೊ ಅದೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಥರನೋ ಅಥವಾ ಏನಾದರೂ ಒಂದು ಕೋಡಿಂಗ್. ಮೀನ್ಸ್ ಇವಾಗ ನಮಗೆ BCA ಮಾಡಿರೋರಿಗೆ ಅಥವಾ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇರೋರಿಗೆ ಗೊತ್ತಿರುತ್ತೆ ಕೋಡಿಂಗ್ ಅಂತ. ಅಂದರೆ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಬೇಕಂದ್ರೆ, ಅಂದರೆ ಒಂದು ಫಂಕ್ಷನ್ ಏನಾದರೂ ಒಂದು ಹೊಸದಾಗಿ ಏನಾದರೂ ನಾವು ಲಾಂಚ್ ಮಾಡಬೇಕಂದ್ರೆ ಅದಕ್ಕೆ ಮುಂಚೆ ಕೋಡಿಂಗ್ ಥರ ಈ ಥರದ್ದೆಲ್ಲ ಒಂದು ಇದಿರುತ್ತೆ. ಅಂದರೆ ನಾವು ಒಂದು ಇಮೇಜನ್ನು ತೋರಿಸ್ಬೇಕಂತ ಅಂದರೆ, ಅದು ಮೂವ್ಮೆಂಟ್ ಆಗಬೇಕು ಅಂತ ಅಂದರೆ, ಅಥವಾ ಆ ಇಮೇಜಿಂದು ಪೂರ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕೋಡಿಂಗ್ ಇದರಲ್ಲೇ ನಾವು ಕಂಪ್ಯೂಟರಲ್ಲಿ ನಾವು ಅದನ್ನು ಎಂಟರ್ ಮಾಡ್ತೀವಿ. ಆ್ಯಕ್ಚುಲಿ ನಾನು BCA ಮಾಡಿದ್ದು, ಸೊ ಅದಕ್ಕೋಸ್ಕರ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಕೋಡಿಂಗ್ ಏನಿರುತ್ತೆ ಅದಕ್ಕೋಸ್ಕರ ಅವರು AI ಟೂಲ್ಸಿಂದನೇ ಅದನ್ನೆಲ್ಲ ಜನ್ರೇಟ್ ಮಾಡೋದು. ಏನು ಮಾಡುತ್ತೆ, ಫಸ್ಟು ಕೋಡಿಂಗ್ ಎಲ್ಲ ಕೊಡ್ತಾರೆ. ಯಾಕಂದರೆ ಇವಾಗ ನಾವು ಒಂದು ವಿಷಯನ ಹೇಳ್ತೀವಿ, ನಾವು ಜನರಿಗೆ ಏನಾದ್ರು ಒಂದು ವಿಷಯನ ಹೇಳಬೇಕು. ಸೊ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ, ನಾವು ಹೇಳ್ತೀವಿ. ನಿಮಗೆ ಒಂದು ಆ್ಯನಿಮೇಷನ್ ಥರ ಎಲ್ಲ ಇಮೇಜಸ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಮೂವ್ಮೆಂಟ್ ಆಗಬೇಕು. ಆ ಥರದ್ದೆಲ್ಲ ಆಗಬೇಕಂದ್ರೆ ಜನ್ರೇಟೆಡ್ ವೀಡಿಯೋಸ್ಗಳು ಏನು ಅವೈಲೇಬಲ್ ಇದೆ ಅದೆಲ್ಲ ನಿಮಗೆ ಸಿಗಬೇಕು, ರೆಡಿ ಸಿಗಬೇಕು ಅಂತಂದರೆ ಅದಕ್ಕೆಲ್ಲ ಮೀನ್ಸ್ ಕೋಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕೋಡಿಂಗು ನಿಮ್ಮ ಒಂದು ಈ ರೀತಿಯಾಗಿ ಕೋಡಿಂಗ್ ಜನ್ರೇಟ್ ಮಾಡೋರು ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ಒಂದು ಕಂಟೆಂಟ್ಗಳನ್ನು ಅವ್ರು ಯೂಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕೇಳ್ತಾ ಇರೋದು. ನಿಮ್ಮ ಒಂದು ಕಂಟೆಂಟ್ ಆಗಿರ್ಬೋದು, ಯೂಟ್ಯೂಬ್ ಕಂಟೆಂಟ್ ಆಗಿರ್ಬೋದು, ನಿಮ್ಮ ಚಾನಲಲ್ಲಿ ಬೇರೆ ಬೇರೆ ಥರದ್ದು ಏನು ಇದಿದೆ, ನಿಮ್ಮ ಫೇಸ್ ಆಗಿರ್ಬೋದು ಅಥವಾ ನಿಮ್ಮ ವಿಡಿಯೋ ವಿಷಯಗಳಾಗಿರ್ಬೋದು, ಏನಾದರೂ ಒಂದು ತೊಗೊಳ್ಬೋದು ಅವರು. ನಿಮ್ಮ ಫೇಸ್ ಕೂಡ ಅವರು ಅದರಲ್ಲಿ
ಎ ಐಗೆ ಇದು ಕನ್ವರ್ಟ್ ಮಾಡ್ಬೋದು. ಸೊ ಏನು ಮಾಡ್ತಾರೆ ಅಂತ ಇನ್ನೂ ಯಾರಿಗೂ ಕೂಡ ಐಡಿಯಾ ಇಲ್ಲ. ಸೊ ಈ ಒಂದು ಜನ್ರೇಟ್ ಮಾಡೋದಕ್ಕೋಸ್ಕರ ನಿಮ್ಮ ಚಾನಲ್ನ ಅದು ಉಪಯೋಗಿಸ್ಕೊಳುತ್ತೆ. ಸೊ ಇದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂದರೆ ನಾನು ಹೇಳಿದ್ನಲ್ಲ ಆ ಸೆಟ್ಟಿಂಗ್ಸ್ನ ನೀವು ಮಾಡಬೇಕು. ಬಟ್ ಪರ್ಸ್ನಲಾಗಿ ನನ್ನ ಒಪಿನಿಯನ್ ಅಂತ ನಾನು ಅದಕ್ಕಿನ್ನ ಓಕೆ ಕೊಟ್ಟಿಲ್ಲ, ಕೊಡೋದು ಇಲ್ಲ ಸದ್ಯಕ್ಕೆ. ಯಾಕಂದರೆ ಅದರಿಂದ ಬೇರೆಯವ್ರಿಗೆ ಏನು ಯೂಸ್ ಆಗ್ತಿದೆ ಅಂತ ನೋಡ್ಕೊಳ್ಳೋ ತನಕ ಯಾರು ಆ ಒಂದು ಸ್ಟೆಪ್ನ ಸಡನ್ನಾಗಿ ಡಿಸಿಷನ್ ತೊಗೊಳ್ಬೇಡಿ. ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಮೀನ್ಸ್ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಈ ಥರ ಅಂತ ಬರಲ್ಲ. ಬಟ್ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ನಿಮ್ಮ ಒಂದು ಫೋನ್ನಲ್ಲಿರುತ್ತೆ, ಅಥವಾ ಯೂಟ್ಯೂಬ್ನಲ್ಲಿ ಕೆಲವೊಂದು ನಿಮಗೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಒಂದು ವಿಷಯಗಳನ್ನು ಬೇರೆಯವ್ರು ತೊಗೊಳ್ತಾರೆ ಅಂದರೆ ಕೆಲವ್ರಿಗೆ ಇಷ್ಟ ಆಗದೆ ಕೂಡ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಅದನ್ನು ಸೆಲೆಕ್ಟ್ ಮಾಡಿ ನೀವು ಓಕೆ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ. ಯಾಕಂದರೆ ಈಗ ಇತ್ತೀಚೆಗೆ ಎ ಐನಿಂದ ತುಂಬ ಕೆಟ್ಟದಾಗಿ ವಿಡಿಯೋಗಳು ಕೂಡ ಬರ್ತಾ ಇದೆ. ಬೇರೆ ಬೇರೆ ಥರದಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಎ ಐನ. ಸೊ ಆ ಥರ ಒಂದು ಸಿಚುವೇಶನ್ ಇದ್ದಾಗ ನಮ್ಮ ಒಂದು ವಿಡಿಯೋ ಬೇರೆಯವರು ತೊಗೊಂಡು ಅದರಿಂದ ನಾವೇ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಆಗ್ಬಿಡತ್ತದು. ಆ್ಯಕ್ಚುಲಿ ಅದು ಅಗ್ರಿ ಅಂತ ಏನು ನಾವು ಕೊಡ್ತೀವಿ, ಸೊ ನಾವೇ ಪರ್ಮಿಷನ್ ಕೊಟ್ಟು ಅದನ್ನು ಬಳಸ್ಕೊಳ್ಳೋಂಗೆ ಬಿಟ್ಟಂಗಾಗಿರುತ್ತೆ. ಸೊ ಅದು ಒಳ್ಳೆಯದು ರೀತಿಯಲ್ಲಿ ಯೂಸ್ ಮಾಡ್ತಾರೋ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ತಾರೋ, ಯಾರು ಕೆಟ್ಟದಾಗಿ ಮಾಡಲ್ಲ. ಯಾಕಂದರೆ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಗಳೇ ಇದೆ, ಯಾರು ಕೆಟ್ಟದಾಗಿ ಯೂಸ್ ಮಾಡಲ್ಲ. ಬಟ್ ನಮ್ಮ ಸೇಫರ್ ಸೈಡ್ ಫಸ್ಟ್ ನಾವು ಇದನ್ನು ಯಾವಾಗಲೂ ಪರ್ಮಿಷನ್ ಕೊಡೋಕ್ಕೆ ಮುಂಚೆ ಅದು ಹೇಗೆ ಯೂಸ್ ಆಗುತ್ತೆ, ಸ್ವಲ್ಪ ದಿವಸ ಆದಮೇಲೆ ಅದು ಏನೇನೆಲ್ಲ ಯೂಸ್ ಮಾಡ್ತಿದ್ದಾರೆ ಅದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಮತ್ತು ನೀವು ನಿಮ್ಮ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಅದು ಇದ್ದೇ ಇರುತ್ತೆ. ಸೊ ಅವಾಗ ಹೋಗಿ ಮತ್ತೆ ನೀವು ಓಕೆ ಕೊಟ್ಕೊಳ್ಬೋದು. ನನ್ನ ಪರ್ಸ್ನಲ್ ಒಪಿನಿಯನ್ ಇದೆ ಅಷ್ಟೇ. ಹಂಗಾಗಿ ನಿಮಗೆ ನಾನು ಹೇಳ್ತಾ ಇಲ್ಲ ಕೊಡಬೇಡಿ ಅಂತ ಹೇಳಿ. ಬಟ್ ನಾನು ಇದನ್ನು ಓಕೆ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ನಾನು ಅದಕ್ಕೆ, ನನ್ನ ವೀಡಿಯೋನ ಯೂಸ್ ಮಾಡೋದಕ್ಕೆ. ಸೊ ನಿಮಗೆ ಬಿಟ್ಟಿದ್ದು ಪರ್ಮಿಷನ್ ಕೊಡಬೇಕು ಬೇಡ ಅನ್ನೋದು. ಸೊ ಜಸ್ಟ್ ಈ ವಿಷಯನ ಮುಟ್ಟಿಸ್ಬೇಕಿತ್ತು. ಯಾಕಂದರೆ ಎಷ್ಟೋ ಜನ ಅದು ವಿಷಯ ಕರೆಕ್ಟಾಗಿ ಗೊತ್ತಿಲ್ಲದೆ ತಪ್ಪು ಡಿಸಿಷನ್ ತೊಗೊಂಡ್ಬಿಟ್ರೆ ಅನ್ನೋ ಒಂದು ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.